ಪೂರ್ವ ತಯಾರಿ ಇಲ್ಲ, ಸಿದ್ಧತೆ ಇಲ್ಲ. ಸಾವಿರ ಸಂಖ್ಯೆಯಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಜನ ಬಂದಾಗ ಅವ್ರನ್ನ ಹೇಗೆ ನಿಯಂತ್ರಣ ಮಾಡಬೇಕು ಅಂತೇಳಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಏನಾದರೂ ಗೃಹ ಇಲಾಖೆ ಜೊತೆಗೆ ಚರ್ಚೆ ಮಾಡ್ತಾ, ಅಥವಾ ಇಷ್ಟೊಂದು ಜನ ಬರ್ತಾರೆ ಅಂತ ಅಂದಾಗ ಗೃಹ ಇಲಾಖೆ ಏನಾದರೂ ಕ್ರಿಕೆಟ್ ಅಸೋಸಿಯೇಷನ್ ಜೊತೆ ಚರ್ಚೆ ಮಾಡಿ ಯಾವ್ಯಾವ ಸಿದ್ಧತೆ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ, ಆದರೆ ಸಮಯವೇ ಇದ್ದಿಲ್ಲ. ಕೇವಲ ಒಂದು 10 ಗಂಟೆನಲ್ಲಿ 8-10 ಗಂಟೆನಲ್ಲಿ ಒಂದು 6-7 ಗಂಟೆಯಲ್ಲಿ ಇಂಥ ಒಂದು ಸಿದ್ಧತೆಯನ್ನು ಹೇಗೆ ಮಾಡಲಿಕ್ಕಾಗತ್ತೆ? ಸಂಭ್ರಮಕ್ಕೆ ಸಾವಿರಾರು ಅಪ್ಪಂದರು, ಆದರೆ ದುರಂತ ಅನಾಥ ಅಂತ ಹೇಳ್ತಾರೆ. RCB ಕಪ್ ಗೆದ್ದಿದ್ದಕ್ಕೆ ಎಲ್ಲರೂ ಹೋಗಿ ಅಭಿನಂದಿಸಿದ್ರು, ಎಲ್ಲರೂ ಹೋಗಿ ಆಟಗಾರರನ್ನ ಸನ್ಮಾನಿಸಿದ್ರು, ಎಲ್ಲರೂ ಸಂಭ್ರಮಿಸಿದ್ರು. ಎಲ್ಲ ಕಡೆ ಹಬ್ಬ, ಎಲ್ಲ ಕಡೆ ಘೋಷಣೆ RCB 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 ಅಂತ. ಆದರೆ ಇಂಥ ದುರಂತಗಳು ಅನಾಥವಾಗಿರ್ತವೆ. ಯಾರೂ ಸಹ ಜವಾಬ್ದಾರಿ ತಗೊಳ್ಳಿಕ್ಕೆ ಮುಂದೆ ಬರಲ್ಲ. ಯಾರು ನಾನು ತಪ್ಪು, ನನ್ನಿಂದ ತಪ್ಪಾಗಿದೆ ಅಂತ ಯಾರು ಹೇಳ್ಕೊಳ್ಳೋದಿಲ್ಲ. ಅಮಾಯಕರ ಸಾವು, ಅಮಾಯಕರ ಸಾವಿಗೆ ಹೊಣೆ ಯಾರು? ಯಾವುದೇ ಸಿದ್ಧತೆಯನ್ನ ಮಾಡಿಕೊಳ್ಳದೇನೆ ದಿಢೀರಂತೇಳಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇಂತಹ ಒಂದು ಕಾರ್ಯಕ್ರಮದ ಆಯೋಜನೆಯನ್ನು ಘೋಷಣೆ ಮಾಡಿದ್ದ. ಬೆಂಗಳೂರು ಇಂತಹ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಸಹಿಸಿಕೊಂಡಿದೆ. ಲಕ್ಷಾಂತರ ಜನ ಒಂದು ಕಡೆ ಸೇರಿದಾಗಲೂ ಸಹ ಸಹಿಸಿಕೊಂಡಿದೆ ಬೆಂಗಳೂರು. ಜನರ ತಪ್ಪಲ್ಲ. ಇದಕ್ಕಿಂತ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದಾಗಲೂ ಸಹ ಯಾವುದೇ ಒಂದು ಸಣ್ಣ ಲೋಪವೂ ಆಗದಂತೆ, ಒಂದು ಸಣ್ಣ ಸಾವು ನೋವು ಆಗದಂತೆ ನಿರ್ವಹಣೆ ಮಾಡಿದಂಥ ಸಾಮರ್ಥ್ಯ ಬೆಂಗಳೂರು ಪೊಲೀಸ್ಗಿದೆ, ಗೃಹ ಇಲಾಖೆಗೆ ಇದೆ. ಸಾವಿರ ಸಂಖ್ಯೆಯಲ್ಲಿ ಜನರು ಬಂದಾಗಲೂ ಸಹ ಒಂದು ಸಣ್ಣ ತೊಂದರೆ ಆಗದಂತೆ ನಿಭಾಯಿಸಿದಂಥ ಸಾಮರ್ಥ್ಯ ಬೆಂಗಳೂರಿಗಿನ ಜನರಿಗಿದೆ, ಅಭಿಮಾನಿಗಳಿಗಿದೆ, ಪೊಲೀಸ್ ಇಲಾಖೆಗಿದೆ. ಆದರೆ ಈಗ ಈ ದುರಂತಕ್ಕೆ ಕಾರಣ ಯಾರು? ಅಭಿಮಾನಿಗಳನ್ನ ಸನ್ಮಾನಿಸಲಾಗ್ತಿದೆ ಒಂದು ಕಡೆ, ವಿಧಾನಸೌಧದ ಎದುರು ಮೈಸೂರು ಪೇಟ ತುಡಿಸಿ ಶಾಲನ್ನು ಹೊದಿಸಿ ಅವರಿಗೆ ಸನ್ಮಾನ ಮಾಡಲಾಗ್ತಾ ಇದೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. RCBಯ ಎಲ್ಲ ಆಟಗಾರರು, ಸರ್ಕಾರದ ಸಚಿವರು, ವಿವಿಧ ಪ್ರಾಧಿಕಾರ ನಿಗಮದ ಅಧ್ಯಕ್ಷರನ್ನು ನೋಡ್ತಾ ಇದ್ದೀರಿ. ಅಲ್ಲಿ ಸಚಿವ ಜಮೀರ್ ಅಹಮದ್ ಇದ್ದಾರೆ, ಬೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಇದ್ದಾರೆ. ಆದರೆ ಒಂದು ಕಡೆ ಸಂಭ್ರಮ, ಇನ್ನೊಂದು ಕಡೆ ದುರಂತ. ಅಲ್ಲೇ ನೋಡಿದ್ರೆ ನೀವು ಸನ್ಮಾನಿಸ್ತಾ ಇರೋದು. ಇನ್ನೊಂದು ಕಡೆ ಗಾಯಾಳುಗಳನ್ನ, ಉಸಿರು ನಿಂತವರನ್ನ ಹೊತ್ಕೊಂಡು ಹೋಗ್ತಾ ಇರೋದನ್ನು ನೋಡಿದರೆ ಗೇಟ್ ಇನ್ನೇನು ಮುರಿದು ಬೀಳೋಗಿದೆ. ಹೇಗಿರುತ್ತೆ ಉನ್ಮಾದ ಅಂತ ಗೊತ್ತಿರುತ್ತೆ ಗೃಹ ಇಲಾಖೆಗೆ, ಇಂಟೆಲಿಜೆನ್ಸ್ಗೆ. ಹಿಂದಿನಿಂದ ಜನ ತಳ್ತಾ ಇದ್ದಾರೆ, ಒಳಗೆ ನುಗ್ಲಿಕ್ಕೆ ಕಾತರಿಸ್ತಾ ಇದ್ದಾರೆ. ಅವರನ್ನ ತಡೆಯುವಂತ ಪ್ರಯತ್ನ ವ್ಯರ್ಥ ಪ್ರಯತ್ನ. ಇಷ್ಟು ಜನ ಬರ್ತಾರೆ, ಹೀಗಾಗುತ್ತೆ ಅಂತ ಗೊತ್ತಿದ್ದಿಲ್ವಾ? ಆ ಗೇಟ್ ಹೇಗಿದೆ, ಒಂದು 10 ಜನ, ಒಂದು 100 ಜನ ತಳ್ಳಿದ್ರೆ ಮುರಿಯೋ ಹಾಗಿದೆಯಾ ಅಂತ. ಕ್ರಿಕೆಟ್ ಆಟ ನಡೀತಾ ಇರಬೇಕಾದ್ರೆ ಟಿಕೆಟ್ ತಗೋತಾರೆ, ಟಿಕೆಟ್ ತಗೊಂಡವರು ಮಾತ್ರ ಒಳಗೆ ಬರ್ತಾರೆ. ಆದರೆ ಸಂಭ್ರಮಾಚರಣೆ ಅಂದರೆ ಯಾವತ್ತೂ ಕ್ರಿಕೆಟ್ ಸ್ಟೇಡಿಯಂಗೆ ಬರದೇ ಇರತಕ್ಕಂಥವ್ರು, ಕ್ರಿಕೆಟ್ ಸ್ಟೇಡಿಯಂ ಒಳಗೆ ಬರೋಕ್ಕೆ ಸಾಧ್ಯ ಆಗಿದೆ ಅಂತ ಇಂಥವ್ರು ಸಾಮಾನ್ಯ ಜನ ಕ್ರೀಡಾಂಗಣದ ಒಳಗೆ ಕಾಲಿಡಲಿಕ್ಕೆ ಆಗಲ್ಲ, ನಮಗೆ ಸಾಮರ್ಥ್ಯ ಇಲ್ಲ ಅಂತ ಅನ್ಕೊಂಡಂಥ ಸಾಮಾನ್ಯ ಜನರಿಂದ ಹಿಡಿದು ಅಭಿಮಾನಿಗಳು ಸಹ ಬರ್ತಾರೆ. ಅದನ್ನ ನಿಯಂತ್ರಣ ಮಾಡೋದಕ್ಕೆ ಪೂರ್ವ ಸಿದ್ಧತೆ ಬೇಕು. ಸರ್ಕಾರ ಅಂತ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿತ್ತ? ಚಿನ್ನಸ್ವಾಮಿ ಕ್ರೀಡಾಂಗಣದ ನಿರ್ವಹಣೆ ಜವಾಬ್ದಾರಿ ಹೊತ್ತಂತ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್
ಇಂತಹ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿತ್ತ? ಅಮಾಯಕರ ಸಾವಿಗೆ ಯಾರು ಹೊಣೆ? ಒಬ್ಬರಾದ್ರೂ ಜವಾಬ್ದಾರಿ ತಗೊಳ್ಳೇಬೇಕು. ಪೂರ್ವ ಸಿದ್ಧತೆ ಮಾಡಿಕೊಳ್ಳದೆ ದಿಢೀರ್ ಅಂತೇಳಿ ಕಾರ್ಯಕ್ರಮ ಘೋಷಣೆ ಮಾಡಿದ್ದು. ಸದ್ಯ ಸರ್ಕಾರ ಒಂದು ಒಳ್ಳೆಯ ಕೆಲಸವನ್ನ ಮಾಡ್ತು. ವಿಧಾನಸೌಧದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೆ ಮೆರವಣಿಗೆ ಏನಿತ್ತು ಅದಿಲ್ಲ ಅಂತೇಳಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದರು. ಆದರೆ ಅಟ್ಲೀಸ್ಟ್ ವಿಧಾನಸೌಧದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೆ ಇರ್ತಕ್ಕಂಥ ರಸ್ತೆಯನ್ನು ಝೀರೋ ಟ್ರಾಫಿಕ್ ಮಾಡಿ ಆಟಗಾರರು ಮುಂದೆ ಹೋಗಿದ್ರೆ ಅಭಿಮಾನಿಗಳು ಎಲ್ಲರೂ ಒಂದೇ ಕಡೆ ಕಾನ್ಸಂಟ್ರೇಟ್ ಆಗ್ತಾ ಇದ್ದಿಲ್ವೇನೋ? ಎಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮಾತ್ರ ಅಂದಾಗ ಅಲ್ಲಿಗೆ ಬಂದಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ. ರಸ್ತೆನಲ್ಲೇ ಅವರು ಕಾಣ್ತಾ ಇದ್ರು. ಒಂದು ಬಹಿರಂಗ ಮೆರವಣಿಗೆಯಲ್ಲಿ ಅವರು ನೋಡ್ಬೋದಾಗಿತ್ತು ಅಂತಂದ್ರೆ ಜನ ಚದುರ್ತಾ ಇದ್ರು. ಎಲ್ಲರೂ ಸಹ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬರ್ತಾ ಇದ್ದಿಲ್ಲ, ರಸ್ತೆಯಲ್ಲಿ ನೋಡ್ತಾ ಇದ್ರು. ವಿಧಾನಸೌಧದಿಂದ ಕ್ರೀಡಾಂಗಣದವರೆಗೆ ನೋಡಿ ವಾಪಸ್ ಹೋಗ್ತಾ ಇದ್ರು. ಅದಕ್ಕೂ ಅವಕಾಶ ಕೊಟ್ಟಿಲ್ಲ. ಮೆರವಣಿಗೆಯನ್ನು ರದ್ದು ಮಾಡಿ ಎಲ್ಲರೂ ಸಹ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬರುವಂತೆ ಮಾಡಿದ್ದು. ಇಲ್ಲೇ ಕಾಣ್ತಾ ಇರ್ತಕ್ಕಂಥ ಒಂದು ಮೊದಲ ದೊಡ್ಡ ಲೋಪ. ಎರಡನೇ ಲೋಪ, ಚಿನ್ನಸ್ವಾಮಿ ಕ್ರೀಡಾಂಗಣದ ಆ ಗೇಟ್ಗಳು ಸಾವಿರ ಲಕ್ಷ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಸಂಭ್ರಮದ ಉನ್ಮಾದವನ್ನು ಹೊತ್ತಿರ್ತಕ್ಕಂಥ ಅಭಿಮಾನಿಗಳ ಆ ಬಲವನ್ನ ತಡೆಯುವಷ್ಟು ಸಾಮರ್ಥ್ಯವನ್ನು ಹೊಂದಿದವ. ಈ ರೀತಿ ಅಭಿಮಾನಿಗಳು ನುಗ್ಗಿ ಬಂದಾಗ ಒಂದು ಗೇಟ್ ಮುರಿದೇ ಹೋಗಿದೆ. ಒಳಗೆ ನುಗ್ಗಿದ್ದಾರೆ ಅಭಿಮಾನಿಗಳು. ಆಗ ಕಾಲ್ ತುಳಿತ ಸಂಭವಿಸಿದೆ. ಮಕ್ಕಳು, ಮಹಿಳೆಯರು, ಅಮಾಯಕರು ಯಾರು ಅಲ್ಲಿ ಕುಸಿದು ಬಿದ್ದಿದ್ದಾರೆ ಅಂತಂದ್ರೆ ಯಾರಿಗೆ ಓಡ್ಲಿಕ್ಕೆ ಸಾಮರ್ಥ್ಯ ಇಲ್ಲ, ಯಾರಿಗೆ ಎಲ್ಲರನ್ನ ತಳ್ಕೊಂಡು ಮುಂದಕ್ಕೆ ಹೋಗಾಗೋದಿಲ್ಲ, ಅಂತಹ ವ್ಯಕ್ತಿಗಳು ಕೆಳಗೆ ಬೀಳ್ತಾರೆ. ಒಬ್ಬ ಬಲಶಾಲಿ ವ್ಯಕ್ತಿ, 10 ಜನ ತಳ್ಳುವಂತ ಸಾಮರ್ಥ್ಯ ಇದ್ದಂಥ ವ್ಯಕ್ತಿ, ಆತ ಕೆಳಗೆ ಬೀಳೋದಿಲ್ಲ, ಆತ ತುಳಿದುಕೊಂಡು ಮುಂದೆ ಹೋಗ್ತಾನೆ. ಸತ್ತಿರೋರೆಲ್ಲರೂ ಸಹ ಇದೇ ರೀತಿಯ ವ್ಯಕ್ತಿಗಳು, ಮಕ್ಕಳು, ಮಹಿಳೆಯರು, ಅಭಿಮಾನಿಗಳು. 10 ಜನರ ಸಾವು ಈಗ ಸಂಭವಿಸಿದೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಕ್ಕಂಥ ದೃಶ್ಯಗಳು. ಅಸ್ವಸ್ಥರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. 18, 19, 20ನೇ ಗೇಟ್ ಓಪನ್ ಆಯ್ತು. ಅದರಲ್ಲಿ ಒಂದು ಗೇಟ್ ಮುರಿದೋಯ್ತು, ಜನ ನುಗ್ಗಿದ್ರು. 18, 19, 20 ಗೇಟ್ ಓಪನ್ ಆಗ್ತಾ ಇದ್ದಂತೆ ಜನ ಮುನ್ನುಗ್ಗಿ ಬಂದಿದ್ದಾರೆ. ಏಕಾಏಕಿ ತಳ್ಳಾಟ, ನೂಕುನುಗ್ಲು ಉಂಟಾಗಿದೆ. ಈ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಆತಂಕ ಏನಾಗುತ್ತೋ ಅಂತ, ಜನರನ್ನ ಚದುರಿಸಬೇಕು ಅಂತೇಳಿ ಲಾಠಿ ಚಾರ್ಜ್ ಮಾಡಿದಾಗ ಅಭಿಮಾನಿಗಳು ಮತ್ತೆ ದಿಕ್ಕಾಪಾಲಾಗಿ ಓಡಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿದ್ರು ಯುವತಿಯರು, ಯುವಕರು, ಅಭಿಮಾನಿಗಳು ಎಲ್ಲ. ಇನ್ನೊಂದು ಕಡೆ ಗೇಟ್ ನಂಬರ್ 12 ವಿಧಾನಸೌಧದಿಂದ ಏನು ಆಟಗಾರರು ಬರ್ತಾರೆ, ಗೇಟ್ ನಂಬರ್ 12 ಮೂಲಕ ಅವರ ಬಸ್ ಪಾಸ್ ಆಗುತ್ತೆ ಅಂತ ವಿರಾಟ್ ಕೊಹ್ಲಿ ಮುಂದಿನ ಸೀಟ್ನಲ್ಲೇ ಕೂತ್ಕೊಂಡು ಟ್ರೋಫಿಯನ್ನ ಇಟ್ಕೊಂಡು ಕೂತಿದ್ದನ್ನ ನೋಡಬೇಕು, ಕಣ್ತುಂಬಿಕೋಬೇಕು ಅಂತ ಗೇಟ್ ನಂಬರ್ 12 ಬಳಿ ಅಲ್ಲಿ ಬಂದಿದ್ದಾರೆ ಜನ. ಅಲ್ಲಿಯೂ ಸಹ ನೂಕುನುಗ್ಲುಂಟಾಗಿದೆ. ಇದೆಲ್ಲದಕ್ಕೆ ಹೊಣೆ ಯಾರು? ಹೊಣೆಯನ್ನ ಹೊರಲೇಬೇಕಾಗುತ್ತೆ ರಾಜ್ಯ ಸರ್ಕಾರ, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್.